ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿಭೆ ಅನ್ನೋದು ಜನ್ಮದತ್ತವಾದದ್ದು. ಆ ಪ್ರತಿಭೆಯನ್ನು ಮುಚ್ಚಿಡೋದಕ್ಕೆ ಏನೆಲ್ಲ ಪ್ರಯತ್ನ ಪಟ್ಟರೂ ಒಂದಲ್ಲ ಒಂದು ಘಟ್ಟದಲ್ಲಿ ಆ ಪ್ರತಿಭೆ ಹೊರಗೆ ಬರುತ್ತೆ, ಸಹಜವಾಗಿ ಬೆಳಗುತ್ತೆ. ಎಂತಹ ಪ್ರತಿಕೂಲ ಪರಿಸ್ಥಿತಿಗಳು ಇದ್ದರೂ ಸಹ ಅವುಗಳನ್ನು ಮೆಟ್ಟಿ ನಿಂತು ಬದುಕಲ್ಲಿ ಮುಂದೆ ಬರೋದು ಈ ಜನ್ಮದತ್ತ ಪ್ರತಿಭೆಗಳಿಗೆ ಮಾತ್ರ ಸಾಧ್ಯವಾಗುತ್ತೆ. ಬೆಳಕಿನ ತೆನೆ, ನೋವುಂಡು ಬೆಳಕು ಕಂಡವರ ಕಥನಗಳು. ನೋವುಂಡು ಬೆಳಕು ಕಂಡವರ ಕಥನಗಳು ಬೆಳಕಿನ ತೆನೆ. ಸಿದ್ದು ಸತ್ಯಣ್ಣನವರ್ ಬರೆದಿರುವಂಥ ಪುಸ್ತಕ. ಸಿದ್ದು ಅವರು ನಮ್ಮ ಭಾರತದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಬಡತನ ಎಷ್ಟೇ ಕಾಡಿದ್ರೂ ಸಹ ಅವನ್ನೆಲ್ಲ ಮೆಟ್ಟಿ ಸಾಧನೆಯನ್ನು ಏನು ಮಾಡಿದ್ದಾರೆ, ಅವರ ಸಾಹಸಮಯ ಕಥೆ ಏನಿದೆ ಅದನ್ನು ಈ ಒಂದು ಪುಸ್ತಕದಲ್ಲಿ ಬರೀತಾರೆ. ಹಾಗಾಗಿ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳ ಬಯಸುವ ಜನ ಈ ಒಂದು ಪುಸ್ತಕವನ್ನು ಓದಬಹುದು. ದಿನಗೂಲಿ ಮಾಡ್ತಾ ಇರ್ತಾಳೆ ಓರ್ವ ಮಹಿಳೆ. ಟೆಂಟಿನಂತಹ ಒಂದು ಪುಟ್ಟ ಮನೆ, ಹರಿದ ಸೀರೆ, ಜಮೀನಲ್ಲಿ ದಿನಗೂಲಿ ಮಾಡ್ತಾ ಇದ್ದಂಥ ಈ ಮಹಿಳೆ PUC ಆಗ್ತಾ ಇದ್ದ ಹಾಗೆ ಶಿಕ್ಷಣವನ್ನು ಮುಂದುವರಿಸೋಕೆ ಆಗದೆ ಕೆಲಸಕ್ಕೆ ಸೇರಿಕೊಂಡ್ರೆ ಮದುವೆಯನ್ನು ಆದರೆ ಆ ಗಂಡ ಅಂತ ಅನ್ನಿಸ್ಕೊಂಡವನು ಇಲ್ಲ ನಿನಗೆ ಪ್ರತಿಭೆ ಇದೆ ಮುಂದುವರಿಸು ಅಂತ ಹೇಳಿ ನೆರವನ್ನು ನೀಡ್ತಾ ಆಕೆ PhD ಪಡೆಯೋದಕ್ಕೆ ಸಹಾಯ ಮಾಡ್ತಾನೆ. ಓರ್ವ ದಿನಗೂಲಿ ಮಹಿಳೆ PhD ಪದವಿಯನ್ನು ಪಡೀತಾಳೆ ಅಂತ ಹೇಳ್ತಂದರೆ ಆ ಸಾಹಸ ಏನಿದೆ ಅದನ್ನು ದಿನಗೂಲಿ ಟು ಡಾಕ್ಟರ್ ಆಫ್ ಫಿಲಾಸಫಿ ಅನ್ನೋ ಅಧ್ಯಾಯದಲ್ಲಿ ಸೊಗಸಾಗಿ ಬರೀತಾರೆ. ಪತಿ ಶಿವಪ್ರಸಾದ್ ಸಾಕೆ ಭಾರತಿ. ಈ ಸಾಕೆ ಭಾರತಿ ಗಂಡನ ನೆರವಿನಿಂದ ರಸಾಯನಶಾಸ್ತ್ರದಲ್ಲಿ ಅದುವೇ PhD ಪಡೀತಾಳಲ್ಲ. ಆ ಒಂದು ಕಥೆ ಏನಿದೆ ಅದು ನಿಜಕ್ಕೂ ನಮಗೆ ಸ್ಫೂರ್ತಿಯನ್ನು ಕೊಡುವಂಥ ಕಥೆ ಇದೆ. ಹಾಗೆಯೇ ಗೋವಿಂದ ಜೈಸ್ವಾಲ್, ಗೋವಿಂದ ಹುಡುಗ, ತಂದೆ ರಿಕ್ಷಾ ಎಳೆಯುವಂಥ, ಸೈಕಲ್ ರಿಕ್ಷಾ ಇರುತ್ತಲ್ಲ ಆ ರಿಕ್ಷಾ ತುಳಿಯುವಂಥ ವ್ಯಕ್ತಿ. ಇಂತಹ ವ್ಯಕ್ತಿಯ ಮಗ ಎಷ್ಟೆಲ್ಲ ಕಷ್ಟಪಟ್ಟರು ಹಠ ಬಿಡದೆ ಈತ IAS ಅಧಿಕಾರಿ ಆಗ್ತಾನೆ. IASನ್ನು ಪೂರ್ಣಗೊಳಿಸಿ ತಂದೆಯನ್ನು ಅಕ್ಕಂದಿರನ್ನು ನೋಡಿಕೊಳ್ಳುವ ಪರಿ ಇದೆಯಲ್ಲ ಅದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಕೇವಲ 12 ಅಡಿ ಬೈ 8 ಅಡಿ ಇಷ್ಟು ಪುಟ್ಟ ಮನೆಯಲ್ಲಿ ಇದ್ದುಕೊಂಡು ದಿನಕ್ಕೆ 18 ಗಂಟೆಗಳ ಕಾಲ ನಿರಂತರವಾಗಿ ಓದ್ತಾ IASನ್ನು ಪೂರ್ಣಗೊಳಿಸ್ತಾನಲ್ಲ, ಆ ಒಂದು ಕಥೆ ಏನಿದೆ ಅದು ನಮಗೆ ನಿಜಕ್ಕೂ ಸಹ ಒಂದು ಸ್ಫೂರ್ತಿಯನ್ನು ಕೊಡುತ್ತೆ. ಹಾಗೆಯೇ ಸಾಯಿ ಪಲ್ಲವಿ ಚಲನಚಿತ್ರ ನಟಿ, ತೆಲುಗು ತಮಿಳು ಚಿತ್ರಗಳಲ್ಲಿ ಈಕೆ ಸಾಕಷ್ಟು ಹೆಸರನ್ನು ಗಳಿಸಿದ್ದಾಳೆ. ಈಕೆ ಬುಡಕಟ್ಟಿನ ಹುಡುಗಿ. ಈ ಬುಡಕಟ್ಟಿನ ಹುಡುಗಿ ಹೇಗೆ ಓರ್ವ ಪ್ರಸಿದ್ಧ ನಟಿ ಆಗ್ತಾಳೆ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಲಕ್ಷಾಂತರ ರೂಪಾಯಿಗಳ ಜಾಹೀರಾತನ್ನು ತಿರಸ್ಕರಿಸ್ತಾಳೆ. ಯಾಕಂದರೆ ಈ ಜಾಹೀರಾತು ಸುಳ್ಳನ್ನು ಹೇಳ್ತಾ ಇದೆ, ಸುಳ್ಳನ್ನು ನಾನು ಹೇಳಲಿಕ್ಕೆ ಸಿದ್ಧವಿಲ್ಲ ಅನ್ನೋ ಒಂದು ಗಟ್ಟಿ ಚಾರಿತ್ರವನ್ನು ತೋರಿಸ್ತಾಳೆ ಸಾಯಿ ಪಲ್ಲವಿ. ಹೀಗೆ ಅನೇಕ ಕಥೆಗಳನ್ನು ಒಳಗೊಂಡಿದೆ ಈ ಒಂದು ಕೃತಿ. ಹಾಗಾಗಿ ನಿಜಕ್ಕೂ ಬದುಕಲ್ಲಿ ನಿರಾಶರಾಗಿದ್ದರೆ ಒಂದಷ್ಟು ಸ್ಫೂರ್ತಿಯನ್ನು ಗಳಿಸಬೇಕಾದರೆ ಎಂತೆಂತಹವರು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ, ಎಲ್ಲವೂ ಇರುವ, ಎಲ್ಲ ಅನುಕೂಲತೆಗಳು ಇರುವ ನಾವು ಯಾಕೆ ಓದಬಾರ್ದು, ಬದುಕಲ್ಲಿ ಏನಾದರೂ ಸಾಧಿಸಬಾರ್ದು ಅನ್ನೋ ಒಂದು ಸ್ಫೂರ್ತಿ ಬರುತ್ತೆ. ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ ಸಿದ್ದು ಸತ್ಯಣ್ಣನವರವರು. ಬೆಳಕಿನ ತೆನೆ, ನಾವೆಲ್ಲ ಒಮ್ಮೆ ಓದಬಹುದಾದಂಥ ಸೊಗಸಾದ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಎ ಪಾಟಣ್ಕರ್. ನಾನು RR ನಗರದ ಪಟ್ಟಣಗೆರೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಹಾಡು ಕೇಳೋದು ಮತ್ತು ಗಿಡಗಳನ್ನು ಬೆಳೆಸೋದು. ಮೇಘನಾ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಕರ್ ಕುಲಕರ್ಣಿ ಅಂತ. ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು ಮತ್ತು ಕ್ರಿಕೆಟ್ ನೋಡುವುದು. ಶ್ರೀಕರ್ ಕುಲಕರ್ಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದುವುದು ಮತ್ತು ಪುಸ್ತಕವನ್ನು ಓದುವುದು. ಗಂಗಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ. ಎಂ.ಎಚ್. ಕೃಷ್ಣಯ್ಯ ಅವರು ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತವು ಮಿಡತೆಗಳ ನಿಯಂತ್ರಣಕ್ಕಾಗಿ 40,000 ಲೀಟರ್ ಮ್ಯಾಲಾಥಿಯಾನ್ ಕೀಟನಾಶಕವನ್ನು ಯಾವ ದೇಶಕ್ಕೆ ನೀಡಿತು? ಆಯ್ಕೆಗಳನ್ನು ನೋಡೋಣ. ಇರಾನ್, ಅಫ್ಘಾನಿಸ್ತಾನ್. ಹೇಳಿ ಗಂಗಾ. ಅಫ್ಘಾನಿಸ್ತಾನ್. ಆಯ್ಕೆ 3. ಸೌದಿ ಅರೇಬಿಯಾ. ಆಯ್ಕೆ 4. ಈಜಿಪ್ಟ್. ಇನ್ಯಾರು ಹೇಳ್ತೀರಾ ಶೇಖರ್? ಅಫ್ಘಾನಿಸ್ತಾನ್. ಉತ್ತರವನ್ನು ನೋಡೋಣ. ಅಫ್ಘಾನಿಸ್ತಾನ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಗಂಗಾ ಅವರು. ಅವರಿಗೆ ಕನ್ನಡ ಭಾಷೆಯ ಚರಿತ್ರೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮಿಡತೆಗಳು ದಂಡೆತ್ತಿ ಬರುತ್ತೆ. ಹೇಗೆ ದಂಡೆತ್ತಿ ಬರುತ್ತೆ ಅಂದರೆ ಕಿಲೋಮೀಟರ್ ಗಟ್ಟಲೆ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಈ ಮಿಡತೆಗಳ ದಂಡು ಬಂತು ಅಂದರೆ ನೋಡ್ತಾ ಇದ್ದ ಹಾಗೆ ಅಷ್ಟೂ ಹಸಿರು ಮಾಯವಾಗಿ ಹೋಗುತ್ತೆ. ಎಲ್ಲ ಹಸಿರನ್ನು ತಿಂದು ಹಾಕಿಬಿಡುತ್ತೆ. ಕೇವಲ ಬೆಳೆಯನ್ನು ಮಾತ್ರವಲ್ಲ, ಯಾವುದೇ ಹಸಿರಾಗಲಿ ಅದಕ್ಕೆ ಕಂಡಿತು ಅಂದರೆ ಅದನ್ನು ತಿಂದು ಬಿಡುತ್ತೆ. ಹಾಗಾಗಿ ಬರಿಗಾಲ ಅನಿವಾರ್ಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಿಡತೆಗಳ ದಂಡು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಲಿದೆ ಅನ್ನೋ ವಿಚಾರ ಗೊತ್ತಾಗಿದೆಯಲ್ಲ, ಅವುಗಳನ್ನು ನಿಯಂತ್ರಿಸೋದಕ್ಕೆ ಈ ಒಂದು ಮ್ಯಾಲಾಥಿಯಾನ್ ಅಂತಕ್ಕಂಥ ಕೀಟನಾಶಕ ಪರಿಸರ ಸ್ನೇಹಿ ಕೀಟನಾಶಕ ಅಂತ ಹೇಳ್ತಾರೆ. ಈ ಕೀಟನಾಶಕವನ್ನು ಉಚಿತವಾಗಿ ಅಫ್ಘಾನಿಸ್ತಾನಕ್ಕೆ ನೀಡಿದೆ ನಮ್ಮ ದೇಶ. ಮುಂದಿನ ಪುಸ್ತಕ ಹೊಸಗನ್ನಡ ಸಾಹಿತ್ಯ ಚರಿತ್ರೆ. ಎಲ್.ಎಸ್. ಶೇಷಗಿರಿ ರಾವ್ ಅವರು ಬರೆದಂಥ ಪುಸ್ತಕ ಇದು. ಪ್ರಶ್ನೆ: ನಾಂದಾನ್ ಔರಂಗಜೇಬ್ ತಮಿಳು ಕೃತಿಯನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ಚಾರು ನಿವೇದಿತ, ನಂದಿನಿ ಕೃಷ್ಣನ್, ಕುಟ್ಟಿ ರೇವತಿ, ಅನುಪಮಾ ಚಂದ್ರಶೇಖರ್. ಮೊದಲಿಗೆ ಗಂಗಾ, ಆನಂತರ ಮೇಘನಾ. ಅನುಪಮಾ ಚಂದ್ರಶೇಖರ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4. ತಮ್ಮ ಉತ್ತರ ಮೇಘನಾ? ಆಯ್ಕೆ 2 ನಂದಿನಿ ಕೃಷ್ಣನ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚಾರು ನಿವೇದಿತ ಆಗಿತ್ತು. ಏನು ನಾಂದಾನ್ ಔರಂಗಜೇಬ್ ಅಂತಕ್ಕಂಥ ಪುಸ್ತಕದ ವಿಶೇಷ ಅಂತ ಕೇಳಿದ್ರೆ, ಮುಘಲ್ ಸಾಮ್ರಾಜ್ಯದ ಅಧಿಪತಿ ಔರಂಗಜೇಬ್ ಏನಿದ್ದಾನೆ ಆತನ ಆತ್ಮ ಕತೆಗಾರ್ತಿಗೆ ಕಾಣಿಸ್ಕೊಳ್ಳುತ್ತೆ. ಔರಂಗಜೇಬನ ಆತ್ಮದ ಜೊತೆ ಈಕೆ ಮಾತುಕತೆಯನ್ನು ನಡೆಸ್ತಾಳೆ. ಸಮಕಾಲೀನ ಭಾರತದ ಹಿನ್ನೆಲೆಯಲ್ಲಿ ಈ ಔರಂಗಜೇಬನ ಆತ್ಮ ಏನು ಹೇಳುತ್ತೆ ಅದು ಈ ಕಾದಂಬರಿಯ ಹೂರಣ ಅಂತ ಹೇಳ್ತಾರೆ. ನಂದಿನಿ ಕೃಷ್ಣನ್ ಅವರು ಈ ತಮಿಳು ಕಾದಂಬರಿಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಹೆಚ್ಚು ಚರ್ಚೆಗೆ ಒಳಗಾಗಿದೆ ಈ ಒಂದು ಕಾದಂಬರಿ. ಮುಂದಿನ ಪುಸ್ತಕ ಹೋರಾಟದ ಒಂದು ನೋಟ. ಶ್ರೀಮತಿ ಸಿದ್ದಮ್ಮ ಮಹದೇವಪ್ಪ ಮೈಲಾರ ಅವರ ಬದುಕು ಬರಹದ ಕೃತಿ. ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಿರುವಂಥದ್ದು. ಪ್ರಶ್ನೆ: ಇತ್ತೀಚೆಗೆ ಮುಂಬೈಯಲ್ಲಿ ಓರ್ವ ಬಬಲ್ ಬೇಬಿ ಸಿಂಡ್ರೋಮ್ನಿಂದ ನರಳುವ ಮಗುವಿಗೆ ಯಶಸ್ವಿ ಚಿಕಿತ್ಸೆಯನ್ನು ನೀಡಿದರು. ಇದು ಯಾವ ವ್ಯವಸ್ಥೆಗೆ ಸಂಬಂಧಿಸಿದ ರೋಗ? ಈ ರೋಗವನ್ನು ತಿಳ್ಕೋಬೇಕಾಗಿದೆ. ಆಯ್ಕೆಗಳು:
ರಕ್ತ ಪರಿಚಲನಾ ವ್ಯವಸ್ಥೆ, ನರಮಂಡಲ ವ್ಯವಸ್ಥೆ, ಮೂತ್ರ ವಿಸರ್ಜನಾ ವ್ಯವಸ್ಥೆ, ರೋಗ ರಕ್ಷಣಾ ವ್ಯವಸ್ಥೆ. ಮೊದಲಿಗೆ ಗಂಗಾ, ಆನಂತರ ಶ್ರೀಕರ್. ಮೂತ್ರ ವಿಸರ್ಜನಾ ವ್ಯವಸ್ಥೆ. ಆಯ್ಕೆ 3. ಶ್ರೀಕರ್. ನರಮಂಡಲ ವ್ಯವಸ್ಥೆ. ನರಮಂಡಲ. ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ರೋಗ ರಕ್ಷಣಾ ವ್ಯವಸ್ಥೆ ಆಗಿತ್ತು. ರೋಗ ರಕ್ಷಣಾ ವ್ಯವಸ್ಥೆ ಅಥವಾ ಇಮ್ಯೂನ್ ಸಿಸ್ಟಮ್ ಅಂತ ಏನು ಕರೀತೇವೆ, ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ದೋಷದ ಕಾರಣ ಈ ಅಪರೂಪದ ಕಾಯಿಲೆ ಕಂಡುಬಂತಂತೆ ಈ ಮಗುವಿಗೆ. ಬಬಲ್ ಬೇಬಿ ಸಿಂಡ್ರೋಮ್ ಅಂದರೆ ಈ ಮಗುವಿಗೆ ಹುಟ್ಟಿನಿಂದ ರೋಗ ರಕ್ಷಣಾ ವ್ಯವಸ್ಥೆ ಇರಲ್ಲ. ಹಾಗಾಗಿ ಮೊದಲ ಬಾರಿಗೆ ಈ ಮಗು ಅತ್ತಾಗ ಏನು ಉಸಿರು ಎಳ್ಕೊಳ್ಳುತ್ತೆ, ಆ ಉಸಿರಿನ ಮೂಲಕ ಅಸಂಖ್ಯ ಸೂಕ್ಷ್ಮಜೀವಿಗಳು ಒಳಗೆ ಹೋಯಿತು ಅಂದರೆ ಆ ಸೂಕ್ಷ್ಮಜೀವಿಗಳನ್ನು ನಿಯಂತ್ರಿಸುವ ಒಂದು ವ್ಯವಸ್ಥೆಯೇ ಇರೋಲ್ಲ. ಆ ಮಗು ಅತ್ಯಲ್ಪ ಕಾಲದಲ್ಲಿ ಸಾಯುತ್ತೆ. ಹಾಗಾಗಿ ಅಂತಹ ಮಗುವನ್ನು ಒಂದು ವಿಶೇಷವಾದ ಗಾಳಿ ಗುಳ್ಳೆಯ ಒಳಗೆ ಇರಿಸ್ತಾರೆ. ಅದರೊಳಗಡೆ ಕೃತಕವಾಗಿ ಅವರು ಆಮ್ಲಜನಕವನ್ನು, ಆಕ್ಸಿಜನ್ ಪೂರೈಸ್ತಾ ಇರ್ತಾರೆ. ಹೊರಗಿನ ಸಂಪರ್ಕವೇ ಇರೋಲ್ಲ ಮಗುವಿಗೆ. ಇಂತಹ ಮಗುವಿಗೆ ಈ ಬೋನ್ ಮ್ಯಾರೋ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ, ಅಸ್ಥಿ ಮಜ್ಜೆಯ ಬದಲಿ ಜೋಡಣೆಯನ್ನು ಮಾಡ್ತಾರೆ. ಹಾಗೆ ಮಾಡಿದಾಗ ಆ ಮಗು ಬದುಕುವ ಸಾಧ್ಯತೆ ಇರುತ್ತೆ. ಅಂತಹ ಅಪರೂಪದ 2 ತಿಂಗಳ ಮಗು ಏನಿತ್ತು, ಆ ಮಗುವಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರಂತೆ ಮುಂಬೈಯಲ್ಲಿ. ಮುಂದಿನ ಪುಸ್ತಕ ತಿರುವುಗಳ ಅರಿವು, ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಭಾರತದ 100 ಸ್ಮಾರ್ಟ್ ಸಿಟೀಸ್ ಯೋಜನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಯಾವುದು? ಆಯ್ಕೆಗಳನ್ನು ನೋಡೋಣ. ದಮನ್, ಅಗಟ್ಟಿ, ಕವರಟ್ಟಿ, ಬ್ಯಾರನ್ ದ್ವೀಪ. ಮೊದಲಿಗೆ ಗಂಗಾ, ಆನಂತರ ಮೇಘನಾ. ಕವರಟ್ಟಿ ಅಂತ ಹೇಳ್ತಾರೆ. ಆಯ್ಕೆ 3. ಮೇಘನಾ, ತಮ್ಮ ಉತ್ತರ? ದಮನ್. ಉತ್ತರವನ್ನು ನೋಡೋಣ. ಕವರಟ್ಟಿ ಉತ್ತರ ಸರಿಯಾಗಿದೆ. ತಿರುವುಗಳ ಅರಿವು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಲಕ್ಷದ್ವೀಪಗಳು ನಮಗೆ ಗೊತ್ತು. ಕೇವಲ 4.25 ಚದರ ಕಿಲೋಮೀಟರಷ್ಟು ವ್ಯಾಪ್ತಿ ಇರತಕ್ಕಂಥ ದ್ವೀಪಗಳ ಸಮೂಹ ಇದು. ಉದ್ದ 5.8 ಕಿಲೋಮೀಟರ್ ಅಂತೆ, ಅಗಲ 1.6 ಕಿಲೋಮೀಟರ್ ಅಂತೆ. ಈ ಒಂದು ಕವರಟ್ಟಿಯನ್ನು ಆಧುನಿಕ ನಗರವನ್ನಾಗಿ ಬೆಳೆಸಬೇಕು. ಭಾರತದ ಇತರ ನಗರಗಳು ಏನಿವೆ, ಮುಂದುವರೆದ ನಗರಗಳು, ಅವುಗಳ ಸರಿಸಮಾನಕ್ಕೆ ಬೆಳೆಸಬೇಕು ಅಂತ ಹೇಳಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇದನ್ನು ಸೇರಿಸ್ಕೊಂಡಿದ್ದಾರಂತೆ. ಮುಂದಿನ ಪುಸ್ತಕ ರೂಪಾ ಗುರುರಾಜ್ ಅವರು ಬರೆದಂಥ ಒಂದೊಳ್ಳೆ ಮಾತು ಎನ್ನುವ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕುರು, ಶಿ, ಶಿ, ಬಾ, ಕೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಕೃಷ್ಣಶಿಲೆಯ ಶಿಲಾಬಾಲಿಕೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಲಹರಿ ಲಾಸ್ಯ, ವೆಂಕಟೇಶ್ MT ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 49 ಕೂಡು 38, 83 ಕಳೆ 28, 27 ಗುಣಿಸು 9, 196 ಭಾಗಿಸು 7.
ಬಜರ್ ಒತ್ತಿದ್ದಾರೆ ಮೇಘನಾ ಅವರು. ಅಂತಿಮ ಉತ್ತರ 206. 206 ಅಂತ ಹೇಳ್ತಾ ಇದ್ದಾರೆ ಶ್ರೀಕರ್ ಹಾಗೂ ಗಂಗಾ. ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 87, 55, 243, 28 ಎಲ್ಲವನ್ನು ಕೂಡಿದ್ರೆ 413 ಬಂದಿದೆ. ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದೆ ಕೊಡ್ತಿದ್ದೇವೆ ದೇವದೀಪ ಕವನ ಸಂಕಲನ, ಗಣಪತಿ ಕೊಂಡದಕುಳಿ ಬರೆದಿರುವಂಥದ್ದು. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪದ್ಮಿನಿ, ವೈಜಯಂತಿ ಮಾಲಾ, ರಾಗಿಣಿ. ಮೊದಲಿಗೆ ಶ್ರೀಕರ್, ಆನಂತರ ಮೇಘನಾ. ವೈಜಯಂತಿಮಾಲಾ. ವೈಜಯಂತಿ ಮಾಲಾ ಆಯ್ಕೆ 2. ಮೇಘನಾ ವೈಜಯಂತಿ ಮಾಲಾ. ಅದೇ ಉತ್ತರವಾ? ಆಯ್ಕೆ 3 ರಾಗಿಣಿ, ಆಯ್ಕೆ 4 ಬಿ ಸರೋಜಾದೇವಿ. ವೈಜಯಂತಿ ಮಾಲಾ ಅಂತ ಹೇಳ್ತಾ ಇದ್ದೀರಿ, ಹೌದಾ? ನೋಡೋಣ. ವೈಜಯಂತಿ ಮಾಲಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟವರು ಮೊದಲಿಗೆ ಶೇಖರ್ ಅವರು. ದೇವದೀಪ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪದ್ಮವಿಭೂಷಣ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ ಈ ವರ್ಷ. ನಟಿಯಾಗಿ, ನರ್ತಕಿಯಾಗಿ, ಸಂಸದೆಯಾಗಿ ಹೆಸರನ್ನು ಮಾಡಿದ್ದಾರೆ. ತಮ್ಮ 16ನೇ ವಯಸ್ಸಲ್ಲಿ ಇವರು ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. ಸುಮಾರು 65 ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಕೆಲಸವನ್ನು ಮಾಡ್ತಾರೆ. ಕನ್ನಡದಲ್ಲೂ ಸಹ ವೈಜಯಂತಿ ಮಾಲಾ ನಟಿಸಿದ್ದಾರೆ ಅನ್ನೋ ವಿಚಾರ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. 1954ರಲ್ಲಿ ಆಶಾ ನಿರಾಶಾ ಎನ್ನುವ ಕನ್ನಡ ಚಿತ್ರದಲ್ಲಿ ಅಭಿನಯಿಸ್ತಾರೆ. ಚಿತ್ರ ಪೂರ್ಣಗೊಳ್ಳುತ್ತೆ, ಆದರೆ ಬಿಡುಗಡೆ ಮಾತ್ರ ಆಗಲ್ಲ. ಯಾಕೆ ಆಗಲಿಲ್ಲ ಅನ್ನೋದು ನಮಗಂತೂ ಗೊತ್ತಿಲ್ಲ. ಮುಂದಿನ ಪುಸ್ತಕ ಶಿವಮೊಗ್ಗ ಕರ್ನಾಟಕ ಸಂಘ. 90 ವರ್ಷಗಳಿಗೂ ಹೆಚ್ಚು ಅವಧಿಯನ್ನು ಪೂರ್ಣಗೊಳಿಸಿರುವ ಸಂಘದ ಚಟುವಟಿಕೆಯ ಸೊಗಸಾದ ಕೃತಿ, ಬೃಹತ್ ಕೃತಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹ, ತಿ, ದು, ಲ, ಸಿ, ಸು, ನು, ಹ. ಹೇಳಿ ಗಂಗಾ. ಹಲಸಿನ ಹಣ್ಣು ತಿನ್ನು. ಹಾಂ, ಅಕ್ಷರಗಳು ಆ ಕಡೆ ಈ ಕಡೆ ಆಗಿಬಿಟ್ಟಿದೆಯಾ? ಒಂದು ಸ್ವಲ್ಪ ಗಮನಿಸಿ ನೋಡಿ. 8 ಅಕ್ಷರ ಮಾತ್ರ ಇರಬೇಕು. ಮೇಘನಾ ಮತ್ತು ಶೇಖರ್ ಗಂಗಾ ಕೊಟ್ಟಂಥ ಉತ್ತರವನ್ನು ಪರಿಷ್ಕರಿಸಿ ತಾವು ಸಹ ಉತ್ತರ ಕೊಡಬಹುದು. ಗಂಗಾ ಅವರೇ, ಒಂದು ಅಂತಿಮ ಅವಕಾಶ ಕೊಡ್ತೇನೆ. ಸರಿಗಿದೆ ಹೇಳಿ, ತಾವು ಕೊಟ್ಟಂಥ ಉತ್ತರ ಸರಿಗಿದೆ. ಹಲಸನ್ನು ತಿನ್ನು. ಹಾಂ ಹೇಳಿ. ಹಲಸು. ಹಲಸನ್ನು ತಿನ್ನು. ಹಲಸನ್ನು ಸಾ ಇಲ್ವಲ್ಲಮ್ಮ ಎಲ್ಲೂ. ಹಲಸನ್ನು ಅನ್ನೋಕ್ಕೆ ಸಾ ಇಲ್ಲ, ಸೂ ಇದೆ. ಹಲಸು ತಿನ್ನು. ಹಾಂ, ಹಲಸು ತಿನ್ನುವುದು. ತಿನ್ನುವುದು. ಹಲಸು ತಿನ್ನು 5 ಅಕ್ಷರ ಆಯಿತು. ಇನ್ನು ಅಕ್ಷರ. ತಿನ್ನುವುದು. ಹಲಸು ತಿನ್ನು 5 ಅಕ್ಷರ ಆಯಿತು. ಇನ್ನು 3 ಅಕ್ಷರ ಬೇಕು. ಹಾಂ, ಶೇಖರ್ ಬಜರ್ ಒತ್ತಿದ್ದಾರೆ. ಹಲಸು ತಿನ್ನಿಸು. ಹಲಸು ತಿನ್ನಿಸು ಅಂದರೆ 6 ಅಕ್ಷರ ಆಯಿತು. ನಮಗೆ 8 ಬೇಕು. ಹೇಳಿ. ಹಲಸನ್ನ ತಿನ್ನಿಸು. ಉತ್ತರವನ್ನು ನೋಡೋಣ. ಹಸಿದು ಹಲಸು ತಿನ್ನು. ಇದು ನಮ್ಮಲ್ಲಿರ್ತಕ್ಕಂಥ ಒಂದು ನಂಬಿಕೆ. ತುಂಬ ಹಸಿವಾಗಿದ್ದಾಗ ಹಲಸಿನ ಹಣ್ಣು ತಿನ್ನಬೇಕು, ಊಟ ಮಾಡಿ ಆದಮೇಲೆ ಮಾವಿನ ಹಣ್ಣು ತಿನ್ನಬೇಕು ಅನ್ನೋದು. ಈಗ 3 ಪುಸ್ತಕವನ್ನು ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಪ್ರಪಂಚದ ನಾಶ, ಗಲೀಜು, ಅಸ್ಥಿಪಂಜರ.
ಹೇಳಿ ಶೇಖರ್. ಒಂದು ಉತ್ತರ. ಜಗತ್ ಪ್ರಳಯ. ಜಗತ್ ಪ್ರಳಯ. ಮೂರೂ ಶಬ್ದ ಸಿಕ್ಕಿಲ್ಲ. ಉತ್ತರದ ಹತ್ತಿರಕ್ಕೆ ಬಂದು ದೂರ ಹೋದ್ರಿ. ನೋಡಿ, 3 ಅಕ್ಷರ 3 ಶಬ್ದಗಳನ್ನು ಹುಡುಕಿದರೆ ಸರಿಯಾದ ಉತ್ತರ ಹೊಳೆಯುತ್ತೆ. ಮೇಘನಾ ಮತ್ತು ಗಂಗಾನು ಸಹ ಪ್ರಯತ್ನಿಸಬಹುದು. ಪ್ರಪಂಚವು ನಾಶವಾಗುವ ಸಮಯ ಬಂದಿದೆಯಂತೆ. ಯಾವುದೊಂದು ಅಂತ ತಿಳ್ಕೋಬೇಕಾಗಿದೆ. ಒಂದು ಉತ್ತರ ಪ್ರಳಯ ಕಾಲ. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಮೇಘನಾ, ಆನಂತರ ಶ್ರೀಕರ್. ಕೊಳಕು. ಹಾಂ, ಹೇಳಿಮ್ಮ. ಕೊಳಕು. ಕೊಳಕು ಉತ್ತರವನ್ನು ನೋಡೋಣ. ಕೊಳಕು ಉತ್ತರ ಸರಿಯಾಗಿದೆ. ಏರಿ ರಂಗಮಂಚ ತೋರಿ ಈ ಪ್ರಪಂಚ ನಾಟಕದ ಪುಸ್ತಕ ಕೊಟ್ಟಿದ್ದೇನೆ. 3ನೆಯ ಉತ್ತರವನ್ನು ಯಾರು ಬೇಕಾದರೂ ಕೊಡಬಹುದು. ಬಜರುತ್ತಿ ಉತ್ತರ ಕೊಡಿ. ಅಸ್ಥಿ ಪಂಚರ ಉತ್ತರವನ್ನು ನೋಡೋಣ. ಕಂಕಾಲ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. 5 ಪ್ರಶ್ನೆಗಳು, 5 ಪುಸ್ತಕ. ಮೊದಲ ಅವಕಾಶ ಮೇಘನಾ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಧರ್ಮದ ಬಡ್ಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು? ನ್ಯಾಯವಾದ ಬಡ್ಡಿ, ಅತ್ಯಂತ ಕಡಿಮೆ ಬಡ್ಡಿ. ನ್ಯಾಯವಾದ ಬಡ್ಡಿ. ಮುಂದಿನ ಪ್ರಶ್ನೆ. ಕಪಟ, ಮೋಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದಕ, ಕದಕ. ಗದಕ. ಮುಂದಿನ ಪ್ರಶ್ನೆ. ಅರ್ಜುನನನ್ನು ಯಾರು ಸೋಲಿಸಿದರು? ಮ್ಲೇಚ್ಛರು, ಚೀನೀಯರು. ಚೀನಿಯರು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಮನಸ್ಸಿಲ್ಲದ ಹೆಣ್ಣಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಣ್ಣ ಹೋದರೆ ಮಾತ್ರ ತಮ್ಮ ಹೋಗ್ತಾನೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧರ್ಮದ ಬಡ್ಡಿ, ನ್ಯಾಯವಾದ ಬಡ್ಡಿ ಸರಿಯಾಗಿದೆ. 2 ಉತ್ತರ ಕಪಟ, ಮೋಸ, ಗದಕ ಸರಿಯಾಗಿದೆ. 3 ಉತ್ತರ ಮ್ಲೇಚ್ಛರು ಸೋಲಿಸ್ತಾರೆ ಅರ್ಜುನನನ್ನು. 4ನೇ ಪ್ರಶ್ನೆಗೆ ಉತ್ತರ ಮನಸ್ಸಿಲ್ಲದ ಹೆಣ್ಣಿಗೆ ಮನ್ಮಥನೂ ಒಪ್ಪಿಗೆಯಾಗಲಾರ ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಸೈಕಲ್ ಚಕ್ರಗಳ ವರ್ಣನೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಶ್ರೀಕರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಧರ್ಮದ ಮದುವೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ತೆರ, ವರದಕ್ಷಿಣೆ ಇಲ್ಲದ ಮದುವೆ, ಸಾಮೂಹಿಕ ಮದುವೆ. ಸಾಮೂಹಿಕ ಮದುವೆ. ಮುಂದಿನ ಪ್ರಶ್ನೆ. ತಿನ್ನು, ಮುಕ್ಕು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದಗು, ಗದಡು. ಗದಗು. ಮುಂದಿನ ಪ್ರಶ್ನೆ. ಅರ್ಜುನ ಮತ್ತು ಉಲೂಪಿಯ ಮಗನ ಹೆಸರೇನು? ಬಬ್ರುವಾಹನ, ಇರಾವಂತ. ಬಬ್ರುವಾಹನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೋಗು ಅನ್ನಲಾಗದೆ. ಇರು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅತ್ತೊಂದ್ಮಾರು, ಇತ್ತೊಂದ್ಮಾರು ಬಳಗ್ತದೆ. ವರ್ಷಕ್ಕೆ 101 ಕಾಯಿ ಮಾತ್ರ ತಪ್ಪದು. ಅಡಿಕೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಧರ್ಮದ ಮದುವೆ. ತೆರ ಮತ್ತು ವರದಕ್ಷಿಣೆ ಇಲ್ಲದೆ ಆಗುವಂಥ ಮದುವೆಯನ್ನು ಧರ್ಮದ ಮದುವೆ ಅಂತ ಕರೀತಾರೆ. 2ನೇ ಪ್ರಶ್ನೆಗೆ ಉತ್ತರ ತಿನ್ನು, ಮುಕ್ಕು, ಗದಗು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಇರಾವಂತ ಆಗಿತ್ತು. ಬಬ್ರುವಾಹನ ಮತ್ತು ಚಿತ್ರಾಂಗದೆ. ಇದು ಚಿತ್ರಾಂಗದೆ ಮತ್ತು ಅರ್ಜುನ ಅವರ ಮಗ ಬಬ್ರುವಾಹನ. 4ನೇ ಪ್ರಶ್ನೆಗೆ ಉತ್ತರ ಹೋಗು ಅನ್ನಲಾಗದೆ ಹೊಗೆ ಹಾಕಿದ್ರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾಳೆ ಗಿಡದ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? ಒಂದೇ ಅಲ್ವಾ? 1 ಪುಸ್ತಕವನ್ನು ತಮಗೆ ಕನ್ನಡ ಎಂದರೆ ಬರೀ ನುಡಿ ಅಲ್ಲ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ. ಗಂಗಾ ಅವರು ಸಿದ್ಧವಾಗಿದ್ದಾರಾ? ಕೇಳಬಹುದಾ? ಮೊದಲ ಪ್ರಶ್ನೆ. ಧರ್ಮರಾಯ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಾತ್ವಿಕ ಸ್ವಭಾವದವನು, ಜೂಜುಕೋರನು. ಸಾತ್ವಿಕ ಸ್ವಭಾವದ. ಮುಂದಿನ ಪ್ರಶ್ನೆ. ಬಿಗಿದ ಕಂಠ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಗದ್ಗದ, ಬುದ್ಬುದ. ಗದ್ಗದ. ಮುಂದಿನ ಪ್ರಶ್ನೆ. ಕುಬೇರನ ತಂದೆ ತಾಯಿ ಯಾರು? ಪುಲಸ್ತ್ಯ, ಇಲಾಬಿಲ. ಪುಲಸ್ತ್ಯ, ಈಲಿನಿ. ಪುಲಸ್ತ್ಯ, ಇಲಿನಿ.
ಎರಡನೇದಲ್ವಾ? ಹಾಂ ಸರ್. ಮೂರನೇ ಪ್ರಶ್ನೆಗೆ ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೋದರೆ ಒಂದು ಕಲ್ಲು, ಬಂದರೆ ಇನ್ನೊಂದು ಕಲ್ಲು. ಬಂದರೆ ಇನ್ನೊಂದು ಕಲ್ಲ. ಐದನೇ ಪ್ರಶ್ನೆಗೆ ನೋಡೋಣ, ಈ ಒಗಟನ್ನು ಬಿಡಿಸಿ. ಭೂಮಿಗಿಂತ ಭಾರ ಯಾವುದು? ಋಣ. ಋಣ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಧರ್ಮರಾಯ ಸಾತ್ವಿಕ ಸ್ವಭಾವದವನು, ಉತ್ತರ ಸರಿಯಾಗಿದೆ. 2 ಉತ್ತರ ಬಿಗಿದ ಕಂಠ ಗದ್ಗದ, ಸರಿಯಾಗಿದೆ. 3 ಉತ್ತರ ಪುಲಸ್ತ್ಯ ಮತ್ತು ಇಲಾಬಿಲ ಆಗಿತ್ತು, ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ ಹೋದರೆ ಒಂದು ಕಲ್ಲು, ಬಂದರೆ ಒಂದು ಹಣ್ಣು. ಓಕೆ ಸರ್. ಮಾವಿನ ಮರಕ್ಕೆ ಕಲ್ಲು ಹೊಡೆದ್ರೆ ಹೋಯಿದ್ರೆ ಕಲ್ಲು ಹೋಯಿತು, ಬಿದ್ದರೆ ಒಂದು ಹಣ್ಣು ಬಿತ್ತು ಅಂತ. 5ನೇ ಪ್ರಶ್ನೆಗೆ ಭೂಮಿಗಿಂತ ಭಾರ, ಋಣ, ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೇಘನಾ ಅವರಿಗೆ ದೊರೀತಾ ಇದೆ ಒಟ್ಟು 3 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀಕರ್ ಅವರಿಗೆ 2 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಗಂಗಾ ಅವರಿಗೆ 3, 2, 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.